ಸ್ವಂತ ಕೈ ಸಾಲ ಮಾಡಿ ಬಿರುಗಾಳಿಗೆ ಎಲ್ಲ ಗಿಡಗಳು ಬಿದ್ದಾವ್ರಿ. ಇವು ರೂಪಾಯಿ ಹಚ್ಚಿ ಮಾಡೀವ್ರಿ ನಾವು ಸಾಲ ಸೂಲ ಮಾಡಿ ಸಂಗಟೆ ಬಿದ್ದು ಇವತ್ತು ಹಾಳಾಗಿರ್ತಕ್ಕಂಥದ್ದು. ತಿಂಗಳ ತನಕ ಗಾಳಿ ಮಳೆ ಅದು ಇನ್ನೂ ಏನೇನು ಆಗ್ತದ ಗೊತ್ತಿಲ್ಲ. ನೋಡ್ರಿ ಈಗ ಗೋಯಪ್ಪ ಒಬ್ಬ ಬಡ ರೈತ. ಇಲ್ಲದಿದ್ರೆ ಜಿಲ್ಲಾಡಳಿತ ವಿರುದ್ಧ ನಾನು ಮಾಡಿದ್ರೆ ನಿಮ್ಗೆ ನಾವು ಬೆಳೆದ್ರೆ ನೀವು ತಿಂತೀರಿ, ಇಲ್ಲಾಂದ್ರೆ ರೊಕ್ಕ ತಿಂತೀರಿ ನೀವು. ನಾಳೆಗೆ ನಾವು ಬೆಳ್ಳಂದ್ರೆ ಏನು ತಿನ್ಲಕ್ಕಾಗಲ್ಲ ನಿಮ್ಗೆ. ಪಪ್ಪಾಯ ಪ್ರತಿಯೊಬ್ಬರು ತಿನ್ಬೇಕಂತ ಎಲ್ಲಿ ಕ್ರಾಸ್ ಯಾರು ಹೋಯ್ತಾರೆ ಇದರಲ್ಲಿ ಸರ್. ನಾವು ಅಲ್ಲೇ ಮನೆಗಿದೆ. ತೋಟಗಾರಿಕೆ ಇಲಾಖೆ ಅಂತ ಏನು ಸಬ್ಸಿಡಿ ತೊಗೊಂಡ ಏನು ನಮಗ ರೀ ಗಾಳಿ ಧೂಳಿ ಎಲ್ಲ ಗಿಡಗಳು ಬಿದ್ದಾವ್ರಿ. ನಮ್ಮ ಮಾಮ ಗೋಯಿಂದ ತಂದೆ ಭೀಮರಾಯ ಬಳ್ಳಳ್ಳವ್ರವ್ರು ರೊಕ್ಕ ಖರ್ಚು ಮಾಡಿ ಗಿಡಗಳು ಬೆಳೆಸ್ಯಾರ್ರಿ. ಗಾಳಿ ಧೂಳಿಗೆ ಬಿದ್ದು ಹಾಳಾಗ್ಯದ್ರಿ. ಇದಕ್ಕೆ ಏನೋ ಪರಿಹಾರ ನೀಡಬೇಕ್ರಿ. ನಮ್ಮ ಉಮೇಶ್ ಕೆ ಮುದ್ನಣ್ಣವ್ರು ಬಂದು ಇದು ಮಾಡಕೊಂತಾರೆ. ಇದಕ್ಕೇನ ಪರಿಹಾರ ನೀಡಲಿಲ್ಲ ಅಂದರೆ ಸೇಡಮ್ಗೆ ಹೋಗೋ ರೂಟ್ ಬಂದ್ ಮಾಡಿಬಿಡ್ತೀವಿ ರೀ. ಕಾಯಿ ಅಲ್ಲಲ್ಲಿ ಹಾಕಿ. ನಿನ್ನ ಹೆಸರು? ನನ್ನ ಹೆಸರು ಯಲ್ಲಲಿಂಗ ತಂದೆ ದೇವೇಂದ್ರಪ್ಪ ಸಿದ್ದಣ್ಣವ್ರು. ಓಕೆ. ಜಿಲ್ಲಾ ಕೇಂದ್ರದಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಬಂದಳ್ಳಿ ಗ್ರಾಮದಲ್ಲಿ ಗೋವಿಂದಪ್ಪ ತಂದೆ ಭೀಮರಾಯ ಅಂತಕ್ಕಂಥದ್ದು ಇವರೇನೋ ಪಪ್ಪಾಯಿ ನಂಬರ್ 15 ನಂಬರ್ ಬೀಜಗಳನ್ನು ಬಿತ್ತಿ ಸರ್ಕಾರದ್ದು ಇಲ್ಲಿ ಸಬ್ಸಿಡಿ ಸಿಕ್ಕಿಲ್ಲ ಯಾವುದೂ. ಇವತ್ತು ಸ್ವಂತ ಕೈ ಸಾಲ ಮಾಡಿ ಬಿತ್ತಿ ಏನಾದರೂ ಸಾಧನೆ ಮಾಡ್ಬೇಕಂತ ಹೊಂಟಾಗ ನಿನ್ನೆ ಏನಾದರೂ ರಾತ್ರಿಗೆ ಬಿರುಗಾಳಿಗೆ ಜಾಸ್ತಿ ಬಿರುಗಾಳಿ ಮಳೆ ಬೀಸಿರೋದ್ರಿಂದ ಸಾಕಷ್ಟು ಗಿಡಗಳು ಹಣ್ಣಿನ ಸಂಗಟೆ ಬಿದ್ದು ಇವತ್ತು ಹಾಳಾಗಿರ್ತಕ್ಕಂಥದ್ದು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇದನ್ನೆಲ್ಲ ಮಾಡಿದ್ದು ಸಾಲ ಸೂಲ ಮಾಡಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತ. ಇದಕ್ಕೆ ಯಾವುದೇ ಕಾರಣಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾವುದಕ್ಕೆ ಇದಕ್ಕೆ ಅವಕಾಶ ಕೊಡದೆ ಇದಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೂ 1 ತಿಂಗಳ ತನಕ ಗಾಳಿ ಮಳೆ ಅದು ಇನ್ನೂ ಏನೇನು ಆಗ್ತದೆ ಗೊತ್ತಿಲ್ಲ. ಇದಕ್ಕೆ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು. ಸೂಕ್ತ ಪರಿಹಾರ ಸಿಗ್ತಕ್ಕಂಥ ಕೆಲಸ ಆಯ್ತು ಅಂದರೂ ಸರಿ. ಇಲ್ಲದಿದ್ದರೆ ಜಿಲ್ಲಾಡಳಿತ ವಿರುದ್ಧ ನಾನು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀನಿ. ನೋಡ್ರಿ ಈಗ ಗೋಯಪ್ಪ ಒಬ್ಬ ಬಡ ರೈತ. ಬೆಳೆ ನೋಡಿದ್ರ ಮನೆಗೆ ಹೋಗೋದಿಲ್ಲ. ಅಷ್ಟೆಲ್ಲ ಚಂದ ಬಂದದ. ರಾತ್ರಿ ಬಿರುಗಾಳಿ ಬೀಸಿ ಎಲ್ಲ ಹಾಳಾಗಿ ಹೋಗ್ಯದ. ಸಾಲ ಸೂಲ ಮಾಡಿ ಕೇಸಿ ನಾವು ಬರೀ ಕಬ್ಬು, ಕವಳಿ, ಶೇಂಗಾ ಇದೆಲ್ಲ ಬೆಳಿತೀವಿ ರೀ. ನಾವು ಇದೆಲ್ಲ ಯಾವುದು ಹಾಕೋಲ್ಲ. ಒಂದು ಏನೋ ನಾವು ಮುಂದೆ ಇದು ಮಾಡೋಣಂತ ಬೆಳೆದಿದ್ದಾರೆ. ರಾತ್ರಿಯಲ್ಲಿ ಬಿರುಗಾಳಿ ಬೀಸಿ ಎಲ್ಲ ನಷ್ಟ ಆಗಿದೆ. ಸಂಬಂಧ ಎಷ್ಟು ಖರ್ಚು ಮಾಡಿದ್ವಿ? ಈಗ ಆಯ್ತಲ್ಲ, ಒಂದೇ ಸಲ ಕೆಲಸ ಹತ್ತಲ್ಲ. ಇದು ಏನು ನಿಲ್ತೇವೆ ವರ್ಷ ಕಂಟಿನ್ಯೂ ಬಾರ್ದ್ರಿ. ಕಂಟಿನ್ಯೂ ತಕ್ಕನಾಗಲ್ಲ. ಕಂಟಿನ್ಯೂ ಕಾಯಿ ಸಾಕಿರ್ತಿಲ್ವ ನಾವು ಎತ್ತುಗಳ ದನಗಳು ಚಳಿ ಇಳಿಕಿದೆಲ್ಲ ಹೋಗ್ತಾನೆ. ಇವು ಉದುರ್ತಾನ, ಹಿಂಗೆ ಗೊಬ್ಬರ ಆಗ್ತಾನೆ. ಇವು ಸ್ವಲ್ಪ ಇದೊಂದು ಇವು ಬಂದ್ರೆ ಏನಲ್ಲ ಸರ್. ಇವು ಆಟೋಮೆಟಿಕ್ ಏನಾದ್ರೂ ಹುಚ್ಚಿ ಹೋಗ್ಬಿಡ್ತಾವೆ. ಮ್ಯಾಕ್ ಬರ್ಬಿಡೋದು ಎಲ್ಲಿಗೆ ಬೆಳೆ ಟೈಮ್ನಾಗ ಆಗ್ಬಿಡೋದು. ಅದಾಗ ನೋಡ್ರಿ ಏನು ಹೇಳಿಲ್ಲ. ಏನು ಇದು ಹೊಡಿಬೇಕು ಅದು ಮಾಡ್ಬೇಕಂತ ಏನು ಹೇಳಿಲ್ಲ. ನಾವೇ ಕೊಟ್ಟು ಹೊಡ್ಕೊಂಡು ದುಕಾನ್ದಾಗ ತರ್ತೀವಿ.
ಅಲ್ಲ ರೀ ರಾತ್ರಿ ಬಿರುಗಾಳಿಗೆ ರೀ ಇವು ಪಪ್ಪಾಯ ಹಚ್ಚಿ ಮಾಡೀವ್ರಿ ನಾವು ಸಾಲ ಸೂಲ ಮಾಡಿ. ಗಿಡಗಳು ನಮ್ಮ ತೋಟದಲ್ಲಿ ಜಗ್ಗಿ ಬಿದ್ದಾವ್ರಿ. ಹಂಗಾಗಿ ನಾವು ಏನೇನಾಗ್ಯದ? ಈ ಬಿದ್ದಾವ್ರಿ ಗಿಡಗಳು ಮುರ್ಕೊಂಬಿದ್ದಾವ್ರಿ ಜಾಸ್ತಿ. ಎಷ್ಟು ಬಿದ್ದಾವ ಗಿಡ ಒಂದು 100-200 ಗಿಡ ಬಿದ್ದಾವ್ರಿ ಸರ್. ಹಾಂ. ನಮ್ಮ ಹೆಸರು ಗೋವಿಂದ, ತಂದೆ ಭೀಮರಾಯ.